Mahesh, the Chief Guest, is hoisting the flag. भारत माता की जय। भारत माता की जय। तव शुभ नामे जागे, तव शुभ आशीष मांगे, चाहे तव जय गाथा। जन जन मंगलदायक जय हे भारत भाग्य विधाता। जय हे जय हे जय हे जय 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 हे। भारत माता की जय। भारत माता की जय। बोलो भारत माता की जय। मातरम वंदे मातरम वंदे मातरम वंदे मातरम। बोलो भारत माता की जय। ಪ್ರಚಾರ ಸಮಿತಿ ಅಧ್ಯಕ್ಷರು ಸವಿತಾ ಬಾಬು ಅವರಿಂದ, ಬೈಸ್ಮೀರ ಅನ್ಬಲಗನಿಂದ, ಭೋಸ್ಲೆ ಅವರಿಂದ, ವೆಂಕಟಸ್ವಾಮಿ, ಸಿದ್ದೇಶ್ವರ ಎಲ್ಲರೂ ಪುಷ್ಪಾಂಜಲಿ ಮಾಡ್ತಾ ಇದ್ದಾರೆ. वंदे ಮಾತರಂ. मातरम। ಎಲ್ಲ ಆತ್ಮೀಯ ಬಂಧುಗಳೇ, ಎಲ್ಲ ನಮ್ಮ ದೊಡ್ಡೂರು ಕರಪನಹಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ಮುಖಂಡರುಗಳಿಗೆ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ತಿಳಿಸುತ್ತಾ, ಪ್ರತಿ ಬಾರಿಯಂತೆ ಇಲ್ಲಿ ಆಲದಮರ ಹತ್ರ 10 ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಭಾಗವಹಿಸಿರುವ ಹಿರಿಯ ಮುಖಂಡರು ಆದಂತ ಸೇತುರಾಮಣ್ಣವರೇ, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಆದಂತ ನಮ್ಮ ಈ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಬಾಬು ಅವರೇ, ಕರುಣಾ ಸರ್ ಅವರೇ, ಅನುಭವ್ ಅವರೇ, ಕೃಷ್ಣನ್ ಅವರೇ, ವೆಂಕಟಸ್ವಾಮಣ್ಣವರೇ, ಸುದರ್ಶನ್ ಅವರೇ, ಇ ಕೃಷ್ಣನ್ ಅವರೇ, ಮತ್ತೆ ನಮ್ಮ ಬಾಬಣ್ಣವರೇ, ನಮ್ಮ ಹಿರಿಯ ಮುಖಂಡರಾದಂತ ನಾರಾಯಣ ಗೌಡ್ರೆ, ಶೋಭಿನ್ ಅವರೇ, ನಮ್ಮ ಭೋಸ್ಲೆ ಅವರೇ, ಬಾಲರಾಜ್ ಅವರೇ, ಕಾರಲ್ಲಿ ಮಂಜಣ್ಣ ಅವರೇ, ಗಿರಿ ಅವರೇ, ಇಡಿಸಾನ್ ಅವರೇ, ಎಲ್ಲ ನಮ್ಮ ಯೋಧರೇ, ಇವತ್ತು ನಾವು ಈ ದೇಶದಲ್ಲಿ ಇಷ್ಟು ಸ್ವತಂತ್ರವಾಗಿ ಓಡಾಡ್ತೀವಿ ಅಂದ್ರೆ ಇದು ಒಬ್ಬರ ಪರಿಶ್ರಮ ಅಲ್ಲ. ಎಷ್ಟೋ ಜನ ನಮ್ಮ ಯೋಧರು, ಸ್ವಾತಂತ್ರ್ಯ ಹೋರಾಟಗಾರರು ಈ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಬದಿಗೊಟ್ಟು ಬ್ರಿಟಿಷರ ಆಳ್ವಿಕೆಯಿಂದ ಇವತ್ತು ಭಾರತವನ್ನ ಸ್ವತಂತ್ರ ಪಡೆದಂತ ದಿನ 80 ವರ್ಷ. ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಎಷ್ಟೋ ಜನ ಮಹನೀಯರು ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಈ ಒಂದು ಭಾರತ ದೇಶ ವಿಶ್ವದಲ್ಲೇ ಜನಸಂಖ್ಯೆಯಲ್ಲಿ ಅಗ್ರಸ್ಥಾನದಲ್ಲಿದ್ರೂ ಕೂಡ ಡೆಮಾಕ್ರಸಿನಲ್ಲಿ ಕೂಡ ನಾವು ಅಗ್ರಸ್ಥಾನದಲ್ಲಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟ ನಂತರ ಪ್ರತಿಯೊಬ್ಬರಿಗೂ ಬದುಕಲು ಸಮಾನ ಹಕ್ಕನ್ನು ಕೊಟ್ಟು, ಪ್ರತಿ ಜಾತಿಯವರು ಕೂಡ ಹಕ್ಕನ್ನು ಕೊಟ್ಟು ಎಲ್ಲರೂ ದೇಶದಲ್ಲಿ ಸಮಾನವಾಗಿ ಇರಬೇಕು ಅಂತ ನಮಗೆ ಸಂವಿಧಾನ ಕೊಟ್ಟರು. ನಾವೆಲ್ಲೇ ಇರಲಿ, ನಾವು ಭಾರತೀಯರು ಅಂತ ನಮ್ಮ ಮನಸ್ಸಲ್ಲಿರ್ಬೇಕು. ನಾವು ಹೊರಗಡೆ ಗಟ್ಟಿಯಾಗಿ ಹೇಳ್ಕೋಬೇಕು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಬೇರೆ ದೇಶದಲ್ಲಿ ನಮ್ಮನ್ನ ಹೋದಾಗ ನಮ್ಮನ್ನ ಗುರುಸೋ ಶೈಲಿನೇ ಬದಲಾವಣೆ ಆಗಿದೆ. ಮೊದಲು ಇಂಡಿಯಾನ ಅಂತಿದ್ರು, ಇವಾಗ ಇಂಡಿಯಾದಿಂದ ಬಂದಿದ್ದೀರಾ ಅಂತಾರ. ಯಾಕಂದ್ರೆ ಅಷ್ಟು ಗೌರವಾಗತ್ತೆ ಈ ದೇಶದಲ್ಲಿ ನಾವು ಈ ಮಣ್ಣಲ್ಲಿ ಹುಟ್ಟಿದೀವಿ ಅಂತ. ನಾವು ಭಾರತೀಯರು ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು. ನಾವು ಭಾರತ ದೇಶದಲ್ಲಿ ನಾವೆಲ್ಲ ನಾಗರಿಕರು, ಎಲ್ಲ ರಾಜ್ಯಗಳನ್ನು ಸೇರಿ ಒಟ್ಟಾಗಿ ಇವತ್ತು ನಾವು ದೇಶದ ಪ್ರೇಮ ತೋರಿಸ್ತಾ ಇದೀವಿ. ಈ ದೇಶ ಪ್ರೇಮ